ದೆಹಲಿ ಚುನಾವಣೆಯಲ್ಲಿ ಶಕುನಿಯ ಅಂತ್ಯವಾಗಿದೆ. ಮಹಾಭಾರತದಲ್ಲಿ ಶಕುನಿಯ ಪ್ರತಿರೂಪ ಅರವಿಂದ್ ಕೇಜ್ರಿವಾಲ್ ಅವರು ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಮಹಾಭಾರತದಲ್ಲಿ ಶಕುನಿ ಪ್ರತಿರೂಪ ಅರವಿಂದ್ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರ ವಿರೋಧಿ ಆಂದೋಲನ ಮಾಡಿದ್ರು. ಭ್ರಷ್ಟಾಚಾರ ವಿರೋಧಿ ಆಂದೋಲನ ಮಾಡಿ ರಾಜಕೀಯಕ್ಕೆ ಅದನ್ನು ಬಳಕೆ ಮಾಡಿಕೊಂಡ್ರು. 10 ವರ್ಷ ದಿಲ್ಲಿ ಜನರನ್ನ ಮೂರ್ಖರನ್ನಾಗಿ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆದರೆ ಈಗ ದೆಹಲಿ ಜನರು ತುಂಬಾ ಜಾಣರಾಗಿದ್ದಾರೆ. ಹೀಗಾಗಿ ಬಿಜೆಪಿ ಪಕ್ಷಕ್ಕೆ ಮತ ಕೊಟ್ಟು ಗೆಲ್ಲಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಬೀಳುತ್ತೆ. ಪಂಜಾಬ್ನಲ್ಲೂ ಕೂಡ ಆಮ್ ಆದ್ಮಿ ಪಕ್ಷದ ಸರ್ಕಾರ ಬಿದ್ದೋಗುತ್ತೆ. ಕೆಲವು ದಿನಗಳಲ್ಲಿ ಇಡೀ ದೇಶದಲ್ಲಿ ಆಪ್ ಅನ್ನುವಂತಹ ಪಕ್ಷ ನಿರ್ನಾಮ ಆಗುತ್ತೆ ಅಂತ ಅಭಯ್ ಪಾಟೀಲ್ ಅವರು ಮಾತನಾಡಿದ್ದಾರೆ. ಶಕುನಿಯ ಅಂತ ಶಕುನಿ ಹೆಂಗೆ ಮಹಾಭಾರತನಾಗ ಶಕುನಿಗೆ ಯಾವ ರೀತಿ ಅದರ ಪ್ರತಿರೂಪ ಇವತ್ತಿನ ಕಾಲನಾಗ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಸುಳ್ಳು ಅಸತ್ಯ ಒಟ್ಟು ಜನರನ್ನ ಭ್ರಮ ನಿರಸನ ಮಾಡುವಂಥದ್ದು. ಬಹುತೇಕ ಏನು ಭ್ರಷ್ಟಾಚಾರ ವಿರೋಧಿ ಅಂತೇಳಿ ಒಂದು ಆಂದೋಲನ ಮಾಡಿ ಅದರೊಳಗೆ ಪಾತ್ರ ವಹಿಸಿ ರಾಜಕೀಯ ಅದನ್ನು ಬಳಸ್ಕೊಂಡು ಜನರನ್ನ 10 ವರ್ಷ ದಿಲ್ಲಿ ಜನರನ್ನು ಮೂರ್ಖ ಮಾಡುವಂಥ ಪ್ರಯತ್ನ ಮಾಡಿದರು. ಈಗ ದಿಲ್ಲಿ ಜನ ಜಾಗೃತ ಆಗಿದ್ದಾರೆ. ಅವ್ರ ಸ್ಥಾನವನ್ನು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ಇನ್ನೇ ಕೆಲವೇ ದಿನಗಳಲ್ಲಿ ಪಂಜಾಬದನ್ನು ಆಂತರಿಕ ಏನು ಅಲ್ಲಿ ಗುದ್ದಾಟ ನಡೆದದ. ಹೀಗಾಗಿ ಪಂಜಾಬ್ನಾಗಿಂದ ಆಪ್ ಸರ್ಕಾರ ಬೀಳ್ತದೆ. ಕೆಲವೇ ದಿನಗಳಲ್ಲಿ ಆಪ್ ಅನ್ನುವಂಥ ಒಂದು ಪಕ್ಷ ಈ ದೇಶನಾಗ ಇತ್ತು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹೀಗಾಗಿ ದಿಲ್ಲಿ ಜನರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಬ್ಬ ಸುಳ್ಳು ಮೋಸಗಾರನ ಮನೆ ಕಳಿಸುವಂಥ ವ್ಯವಸ್ಥೆಯನ್ನು 10 ವರ್ಷ ಆದ ನಂತರನೂ ಮಾಡಿದ್ದಾರೆ. ಏನು ಸ್ಟ್ರಾಟಜಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಆದಂತಹ ಸ್ಟ್ರಾಟಜಿಯನ್ನು ದಿಲ್ಲಿಯಲ್ಲಿ ಮಾಡಿದ್ದ ಸಂಘಟನೆ ಮುಖಾಂತರ ಮೋದಿ ಅವರ ವರ್ಚಸ್ವ ಸಂಘಟನೆ ಸಂಘ ಪರಿವಾರದ ನಿರಂತರ